ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನ ನೀಟ್ ಎಕ್ಸಾಮ್ನ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಟಾಪ್ 10 ಮೆಡಿಕಲ್ ಕಾಲೇಜಸ್ನ ಹೇಳ್ತೀನಿ. ವಿತ್ ರ್ಯಾಂಕು, ಗೌರ್ಮೆಂಟ್ ಸೀಟು ಮತ್ತು ಪ್ರೈವೇಟ್ ಸೀಟು, ಮ್ಯಾನೇಜ್ಮೆಂಟ್ ಸೀಟು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮತ್ತೆ ನೀಟು ಎಕ್ಸಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಿದ್ದಾರೆ. ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಪೇಪರ್ ಲೀಕ್ ಆಗಿತ್ತಲ್ವಾ, ಅದ್ರ ಬಗ್ಗೆ. ಓಕೆನಾ? ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ, ಅವಾಗಲೇ ವಿಡಿಯೋ ಮಾಡಿದ್ದೀನಿ. ಓಕೆ, ಇವಾಗ ನಾನು ಹೇಳುವಂಥ ಒಂದು ಕಾಲೇಜು ಟಾಪ್ 10 ಕಾಲೇಜ್ ಅಂತಲೇ ಹೇಳ್ಬೋದು. ಅದು ಬೆಂಗಳೂರು, ಮೈಸೂರು ಆಗಿರ್ಬೋದು. ತುಂಬ ಒಳ್ಳೆ ಕಾಲೇಜು. ಅದು ಗೌರ್ಮೆಂಟ್ ಸೀಟ್ ಎಷ್ಟಿರುತ್ತೆ, ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ತೊಗೊತೀರಾ ಅಂದರೆ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ವಿತ್ ರ್ಯಾಂಕ್ ಒಂದಿಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಫಸ್ಟ್ ಪ್ರಿಫರ್ ಮಾಡೋದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಗೌರ್ಮೆಂಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 3K ಇಂದ 5K ರ್ಯಾಂಕ್ ಒಳಗಡೆ ಬರಬೇಕಾಗುತ್ತೆ. ಫೀಸ್ ನೋಡ್ಕೊಳ್ಳೋದಾದ್ರೆ ಇಯರ್ಲಿ 64,000 ಮಾತ್ರ. ಓಕೆನಾ? ಸೊ ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಅಂಡರ್ 6K ಇಂದ 8K ಒಳಗಡೆ ಬರಬೇಕಾಗುತ್ತೆ ರ್ಯಾಂಕು. 64,000 ರೂಪೀಸ್ ನಿಮಗೆ ಇಯರ್ಲಿ ಫೀಸ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು. ಇದು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. 12,000ದಿಂದ 18,000 ರ್ಯಾಂಕು, 64,000 ಫೀಸ್ ಇರುತ್ತೆ. ಆಲ್ಮೋಸ್ಟ್ ಗೌರ್ಮೆಂಟ್ದೆಲ್ಲನೂ ಇವಾಗ 64,000ನೇ ಫೀಸ್ ಇದೆ. ಮತ್ತು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಗೌರ್ಮೆಂಟು ಅಂಡರ್ 15,000ದಿಂದ 20,000 ರ್ಯಾಂಕ್ ಬರಬೇಕಾಗುತ್ತೆ. 64,000 ನಿಮಗೆ ಫೀಸ್ ಇರುತ್ತೆ. ಮತ್ತು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಇದು ಗೌರ್ಮೆಂಟ್ ಇರುತ್ತೆ. ಅಂಡರ್ 18,000ದಿಂದ 25,000 ಒಳಗಡೆ ರ್ಯಾಂಕ್ ಇರಬೇಕಾಗುತ್ತೆ. 64,000 ನಿಮಗೆ ಗೌರ್ಮೆಂಟ್ ಸೀಟ್ ಒಂದು ವೇಳೆ ಆಯಿತು ಅಂದರೆ. ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಅಂಡರ್ 20 to 28K ರ್ಯಾಂಕಲ್ಲಿ ಬರಬೇಕಾಗುತ್ತೆ. 64,000 ರೂಪೀಸ್ ನಿಮಗೆ ಏನು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಮತ್ತು ESIC ಮೆಡಿಕಲ್ ಕಾಲೇಜ್ ಗುಲ್ಬರ್ಗ ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಅಂಡರ್ 20 to 30K ರ್ಯಾಂಕ್ ಒಳಗೆ ಬರಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 lakh ರೂಪೀಸ್ ನಿಮಗೆ ಇಯರ್ಲಿ ಬೀಳುತ್ತೆ ಅಂತಲೇ ಹೇಳ್ಬೋದು ಫೀಸು. ಓಕೆನಾ? ಸೊ ನೆಕ್ಸ್ಟ್ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು. ಇದು ಕೂಡ ಗೌರ್ಮೆಂಟು. ಅಂಡರ್ 25,000ಇಂದ 35,000 ತನಕ ಇರುತ್ತೆ. 64,000 ನಿಮಗೆ ಇಯರ್ಲಿ ಬೀಳುತ್ತೆ. ನೆಕ್ಸ್ಟ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು. ಇದು ಕೂಡ ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಅಂಡರ್ 28,000ಇಂದ 40,000 ಇರುತ್ತೆ ರ್ಯಾಂಕ್ ಬಂದ್ಬಿಟ್ಟು. 64,000 ನಿಮಗೆ 64,000 ರೂಪೀಸ್ ಇಯರ್ಲಿ ಬೀಳುತ್ತೆ. ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ. 30,000ರಿಂದ 45,000 ರ್ಯಾಂಕ್ ಒಳಗೆ ಬರಬೇಕಾಗುತ್ತೆ. 64,000 ನಿಮಗೆ ಫ್ರೀ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ? ಸೊ ಇದು ವೇರಿಯೇಷನ್ ಕೂಡ ಆಗ್ಬೋದು. ಅಪ್ರಾಕ್ಸಿಮೇಟ್ಲಿ ಹೇಳ್ತಿರೋದು ನಿಮಗೆ ಆಪ್ಷನ್ ಲೆಟರ್ನಲ್ಲಿ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಸೊ ನೆಕ್ಸ್ಟು ಟಾಪ್ ಪ್ರೈವೇಟ್ ಕಾಲೇಜು. ಅದು ಕೂಡ ಕರ್ನಾಟಕದಲ್ಲಿ ಟಾಪ್ ಪ್ರೈವೇಟ್ ಕಾಲೇಜು. ಓಕೆನಾ? ST ಜಾನ್ಸ್ ಮೆಡಿಕಲ್ ಕಾಲೇಜು ಟಾಪ್ ಪ್ರೈವೇಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಇದು ಒಂದು ವೇಳೆ ಗೌರ್ಮೆಂಟ್ ಕೋಟಾ ಆಗಿತ್ತು ಅಂತ ಹೇಳೋದಾದ್ರೆ 7 to 8 lakh ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ವೇಳೆ ಮ್ಯಾನೇಜ್ಮೆಂಟ್ ಸೀಟ್ ಆಯಿತು ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಇನ್ನೂ ಜಾಸ್ತಿನೇ ಆಗುತ್ತೆ. ಇಲ್ಲಿ ಹೈಯರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 40 lakh 50 lakh ಕೂಡ ಆಗಬಹುದು, ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು MS ರಾಮಯ್ಯ ಮೆಡಿಕಲ್ ಕಾಲೇಜು ಎಕ್ಸಲೆಂಟ್ ಕಾಲೇಜ್ ಅಂತಲೇ ಹೇಳ್ಬಹುದು. ಸೊ ನೋಡ್ಕೊಳ್ಳೋದಾದ್ರೆ ಟಾಪ್ ಮೆಡಿಕಲ್ ಕಾಲೇಜ್. ಇದನ್ನು ಕೂಡ ಗೌರ್ಮೆಂಟ್ ಕೋಟಾ ಆಯಿತು ಅಂತ ಹೇಳೋದಾದ್ರೆ 1.5 lakh ಇಂದ 1.7 lakh ನಿಮಗೆ ಇಯರ್ಲಿ ಬೀಳುತ್ತೆ ಅಂತಲೇ ಹೇಳ್ಬೋದು. ಮ್ಯಾನೇಜ್ಮೆಂಟ್ ಸೀಟ್ ಆದರೆ 25 ಲಕ್ಷದಿಂದ 27 ಲಕ್ಷ ತನಕನೂ ಕೂಡ ಹೋಗ್ಬೋದು. ನೆಕ್ಸ್ಟು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ವೆರಿ ಗುಡ್ ಕಾಲೇಜ್. ಇದನ್ನು ಕೂಡ 1.5 lakh ಒಂದು ವೇಳೆ ಗೌರ್ಮೆಂಟ್ ಕೋಟಾ ಆದರೆ ಪ್ರೈವೇಟ್ ಕಾಲೇಜ್ನಲ್ಲಿ 17 ಲಕ್ಷದಿಂದ 20 ಲಕ್ಷ ತನಕ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಆಗುತ್ತಿದ್ದು. JJM ಮೆಡಿಕಲ್ ಕಾಲೇಜು ಸ್ಟ್ರಾಂಗ್ ಅಕಾಡೆಮಿಕ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಟೀಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. 1.5 lakh ನಿಮಗೆ ಇಯರ್ಲಿ ಆಗುತ್ತೆ ಒಂದು ವೇಳೆ ಗೌರ್ಮೆಂಟ್ ಕೋಟಾ ಆದರೆ. 12 to 15 lakh ಬಂದ್ಬಿಟ್ಟು ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು. ಇದು ಕೂಡ ಒಂದು ಒಳ್ಳೆ ಕಾಲೇಜು. 1.5 lakh ಆಗುತ್ತೆ ನಿಮಗೆ ಗೌರ್ಮೆಂಟ್ ಕೋಟಾ ಆಗಿತ್ತು ಅಂದರೆ. ನಾರ್ಮಲ್ ಗೌರ್ಮೆಂಟ್ ಕೋಟಾ ಆಗುತ್ತೆ ಅಂದರೆ ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಅದು ಕ್ಯಾಟಗರಿ ವೈಸೂ ಕೂಡ ಡಿಪೆಂಡ್ ಆಗುತ್ತೆ. 12 to 18 lakh ಆಗುತ್ತೆ ನಿಮಗೆ ಒಂದು ವೇಳೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀರಾ ಅಂದರೆ. ನೆಕ್ಸ್ಟು SDM ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸು. ಆ್ಯಕ್ಚುಲಾಗಿ ರೆಪ್ಯುಟೇಷನ್ ಈ ಒಂದು ಕಾಲೇಜು ತುಂಬ ಚೆನ್ನಾಗಿದೆ. 1.5 lakh ನಿಮಗೆ ಏನು ಗೌರ್ಮೆಂಟ್ ಕೋಟಾಗೆ ಹೋಗ್ತೀರಾ ಅಂದರೆ, ಸಿಕ್ಕಿದ್ರೆ ಗೌರ್ಮೆಂಟ್ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ತೀರಾ ಅಂದರೆ 15ರಿಂದ 20 ಲಕ್ಷ ನಿಮಗೆ ಇಯರ್ಲಿ ಬೀಳುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು MVJ ಮೆಡಿಕಲ್ ಕಾಲೇಜು. ಇದು ಕೂಡ ಒಂದು ಒಳ್ಳೆ ಕಾಲೇಜು. 1.5 lakh ನಿಮಗೆ ಗೌರ್ಮೆಂಟ್ ಸೀಟು. ಅದು ಬಿಟ್ಟರೆ ಗೌರ್ಮೆಂಟ್ ಕೋಟಾ ಪ್ರೈವೇಟ್ ಕಾಲೇಜ್ನಲ್ಲಿ 12 ಲಕ್ಷ ಬಂದ್ಬಿಟ್ಟು ನಿಮಗೆ ಇಯರ್ಲಿ ಇರುತ್ತೆ ಮ್ಯಾನೇಜ್ಮೆಂಟ್ ಸೀಟು. KVG ಮೆಡಿಕಲ್ ಕಾಲೇಜು ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು 1.5 lakh ನಿಮಗೆ ಗೌರ್ಮೆಂಟ್ ಕೋಟಾ. ಅದು ಬಿಟ್ಟರೆ 10ರಿಂದ 12 ಲಕ್ಷ ಬಂದ್ಬಿಟ್ಟು ನಿಮಗೆ ಏನು ಮ್ಯಾನೇಜ್ಮೆಂಟ್ ಕೋಟಾ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಆಪ್ಷನ್ ಇಂಟರ್ನಲ್ಲಿ ನೀವು ಯಾವುದೆಲ್ಲ ಪ್ರಿಫರ್ ಮಾಡ್ಬೋದು ಅಂದರೆ, ಒಂದು ವೇಳೆ ನಿಮ್ಮೊಂದು ರ್ಯಾಂಕ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ 5,000 ಒಳಗಡೆ
ಒಳಗಡೆ, ಸೊ ಈ ಥರ ರ್ಯಾಂಕ್ ಏನೋ ಇತ್ತು ಅಂದರೆ ಫಸ್ಟ್ ಪ್ರಿಫರೆನ್ಸ್ ನೀವು ಕೊಡಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟು, ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟು. ನೀಟ್ ಟಾಪ್ 10 ಕಾಲೇಜಸ್ ಮಾಡಿದಾಗೂ ಕೂಡ ಇದನ್ನೇ ಹೇಳಿದೆ ನಾನು. ಒಂದು ವೇಳೆ ಪ್ರೈವೇಟ್ ಕಾಲೇಜ್ ಆಗಿತ್ತು ಅಂದರೆ JT ಜಾನ್ಸ್ ಮೆಡಿಕಲ್ ಕಾಲೇಜ್ ಇದೆ, ಮತ್ತು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಇದೆ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಇದನ್ನು ಕೂಡ 3 ಬೆಸ್ಟ್ ಮೆಡಿಕಲ್ ಕಾಲೇಜ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮ್ಗೆ ಅಫೋರ್ಡಬಲ್ ಬೇಕು ಅಂತ ಹೇಳೋದಾದ್ರೆ, ದುಡ್ಡು ಸ್ವಲ್ಪ ಕಮ್ಮಿ ಇದೆ, ಅಫೋರ್ಡಬಲ್ ರೇಟ್ ಪ್ರೈವೇಟ್ ಕಾಲೇಜೇ ಬೇಕು ಅಂತ ಹೇಳೋದಾದ್ರೆ, ಒಂದು ವೇಳೆ ಗೌರ್ಮೆಂಟ್ ಕೋಟಾ ಆಯಿತು ಅಂದರೆ ತುಂಬ ಒಳ್ಳೆಯದು. ಏನೋ KVJ ಮೆಡಿಕಲ್ ಕಾಲೇಜ್ ಅಂತ ಇದೆ, MVJ ಮೆಡಿಕಲ್ ಕಾಲೇಜ್ ಇದೆ, JJM ಮೆಡಿಕಲ್ ಕಾಲೇಜ್, ಇದು ಕೂಡ ಅಫೋರ್ಡಬಲ್ ಮೆಡಿಕಲ್ ಕಾಲೇಜ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲೇನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಬರುವಂಥ ಒಂದು ವೀಡಿಯೋಸ್ಗಳಲ್ಲಿ ನಾನು ಅದನ್ನು ಪಿಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೀಟ್ ಪೇಪರ್ ಲೀಕ್ ಬಗ್ಗೆ ಅಪ್ಡೇಟ್ಗಳು ತಿಳಿಸ್ಕೊಡ್ತಾನೆ ಇರ್ತೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೀಟ್ ಪೇಪರ್ ಲೀಕು ಯಾವ ಥರ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ, ಯಾವ ಥರ ನೀವು ಫಾಲೋ ಮಾಡಬೇಕು, ಯಾವ ರೀತಿ NTA ಅವರು ಅಪ್ಡೇಟ್ ಕೊಡ್ತಾರೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ ನಡೆಯುತ್ತಾ ಏನು ಕತೆ ಅಂತ ಹೇಳ್ಬಿಟ್ಟು, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ಒಂದು ವಿಡಿಯೋದಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಇಲ್ಲೂ ಕೂಡ ಬರ್ತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋನ ನೋಡ್ಬೋದು.